ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಹೈಕೋರ್ಟ್ನಲ್ಲಿ ರೆಗ್ಯುಲರ್ ಬೇಲ್ ಸಿಕ್ಕಿತ್ತು. ಈಗ ಈ ರೆಗ್ಯುಲರ್ ಬೇಲ್ ಅನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕಲಾಗಿದೆ. ದರ್ಶನ್, ಪವಿತ್ರ ಗೌಡ ಆದಿಯಾಗಿ ಉಳಿದ ಆರೋಪಿಗಳ ಬೇಲ್ ಕ್ಯಾನ್ಸಲ್ ಮಾಡಬೇಕು ಅಂತ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಪೊಲೀಸರಿಂದ ಈ ಅರ್ಜಿ ಸಲ್ಲಿಕೆಯಾಗಿದೆ. ಹೈಕೋರ್ಟ್ ಜಾಮೀನು ನೀಡಿರೋದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಈಗ ಹೋಗಿದ್ದಾರೆ. ಮೊನ್ನೆಯಷ್ಟೇ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಕೆಗೆ ಅನುಮತಿಯನ್ನ ಗೃಹ ಇಲಾಖೆ ಕೊಟ್ಟಿತ್ತು. ದರ್ಶನ್, ಪವಿತ್ರ ಗೌಡ, ಲಕ್ಷ್ಮಣ್, ಪ್ರದೋಷ್ ಸೇರಿದಂತೆ ನಾಗರಾಜ್ಗೆ ಜಾಮೀನು ನೀಡಿರುವುದನ್ನ ಪ್ರಶ್ನಿಸಿ ಅರ್ಜಿ ಸಲ್ಲಿಕೆಯನ್ನ ಮಾಡಲಾಗಿದೆ. ಐವರ ಅರ್ಜಿಯನ್ನ ವಜಾಗೊಳಿಸಬೇಕು, ಅವರ ಬೇಲ್ ಕ್ಯಾನ್ಸಲ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಈಗ ಮೇಲ್ಮನವಿ ಹೋಗಿದ್ದಾರೆ. ಹಲವು ದಿನಗಳಿಂದ ಈ ಒಂದು ಪ್ರಸ್ತಾಪ ಇತ್ತು. ಅವರಿಗೆ ಹೈಕೋರ್ಟ್ನಲ್ಲಿ ಬೇಲ್ ಆಗಿದ ತಕ್ಷಣ ಸುಪ್ರೀಂ ಕೋರ್ಟ್ಗೆ ಹೋಗಬಹುದು ಪೊಲೀಸರು ಅಂತ. ಆದರೆ ಅದಕ್ಕೆ ಮುಖ್ಯವಾಗಿ ಗೃಹ ಇಲಾಖೆಯಿಂದ ಅನುಮತಿ ಬೇಕಿತ್ತು. ಗೃಹ ಇಲಾಖೆ ಈಗ ಅನುಮತಿಯನ್ನು ಕೊಟ್ಟಿತ್ತು. ಅದಾದ ನಂತರದಲ್ಲಿ ಪೊಲೀಸರು ಪ್ರಿಪರೇಷನ್ ಮಾಡಿಕೊಂಡು ಇವತ್ತು ಫೈನಲಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಈ ಪ್ರಕರಣದ ಒಟ್ಟು 7 ಆರೋಪಿಗಳ ಜಾಮೀನಿದೆ, ಅದನ್ನ ಕ್ಯಾನ್ಸಲ್ ಮಾಡಿ ಅಂತ ಕೇಳಿದ್ದಾರಾ? ಯಾರ್ಯಾರಿಗೆ ಕ್ಯಾನ್ಸಲ್ ಮಾಡಬೇಕು ಅಂತ ಕೋರಲಾಗಿದೆ? ಏನ್ ಹೇಳಿದ್ದಾರೆ ಈ ಅರ್ಜಿಯಲ್ಲಿ? ದಿವ್ಯಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ 7 ಆರೋಪಿಗಳ ಹೈಕೋರ್ಟಿನ ಜಾಮೀನಿನ ಆದೇಶವನ್ನ ಪ್ರಶ್ನಿಸಿ ಇದೀಗ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಈ ಹಿಂದೆ ಗೃಹ ಇಲಾಖೆಯಿಂದ ಪರ್ಮಿಷನ್ ಅನ್ನ ಸಹ ಪಡ್ಕೊಂಡಿದ್ರು. ಅದಾದ ಬಳಿಕ ರಾಜ್ಯ ಸರ್ಕಾರ ಇಬ್ಬರು ಸುಪ್ರೀಂ ಕೋರ್ಟ್ ಹಿರಿಯ ವಕೀಲರನ್ನ ಈ ಕೇಸ್ ನಲ್ಲಿ ವಾದವನ್ನ ಮಾಡೋದಕ್ಕೆ ನೇಮಕವನ್ನ ಸಹ ಮಾಡಲಾಗಿತ್ತು. ಹೀಗಾಗಿ ಇವತ್ತು ಸುಪ್ರೀಂ ಕೋರ್ಟ್ ನ ಹಿರಿಯ ವಕೀಲ ಅನಿಲ್ ಪಿ ನಿಶಾನಿ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಪ್ರಕರಣದ A1 ಆರೋಪಿ ಪವಿತ್ರ ಗೌಡ, A2 ದರ್ಶನ್, A3 ಪವನ್, ಹೀಗೆ 7 ಜನ ಆರೋಪಿಗಳು. ಯಾರ್ಯಾರ ಮೇಲೆ 364 ಕಿಡ್ನಾಪ್ ಪ್ರಕರಣ ಇದೆ, ಅದ್ರ ಜೊತೆಗೆ ಸಾಕ್ಷಿ ನಾಶದ ಪ್ರಕರಣ ಇದೆ, ಮತ್ತೆ ಕೊಲೆ ಪ್ರಕರಣ ಇದೆ. ಈ ಪ್ರಕರಣದ ಆರೋಪಿಗಳು ಒಟ್ಟು 7 ಜನ ಆರೋಪಿಗಳ ಜಾಮೀನಿನ ಆದೇಶವನ್ನ ರದ್ದು ಕೋರಿಟ್ಟಲ್ಲಿ ಇದೀಗ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡ್ಕೊಂಡಿದ್ದಾರೆ. ಬಹುತೇಕ ಮುಂದಿನ ವಾರದಲ್ಲಿ ಈ ಒಂದು ಅರ್ಜಿ ಲಿಸ್ಟ್ ಆಗಬಹುದು. ಆ ಬಳಿಕ ವಾದ ಮತ್ತೆ ಪ್ರತಿವಾದ ಕೂಡ ನಡೆಯಬಹುದು. ಇದೀಗ ಸುಪ್ರೀಂ ಕೋರ್ಟ್ ನಲ್ಲಿ ಸರ್ಕಾರ ಮೇಲ್ಮನವಿಯನ್ನ ಸಲ್ಲಿಸಿರೋದ್ರಿಂದ ಹೀಗಾಗಿ ಈ ಪ್ರಕರಣದಲ್ಲಿ ದರ್ಶನ್ ಮತ್ತೆ ಇತರ ಉಳಿದ ಆರೋಪಿಗಳು ಯಾರಿದ್ದಾರೆ ಅವರು ಕೂಡ ತಮ್ಮ ಪರ ವಕೀಲರನ್ನ ನೇಮಕ ಮಾಡಿಕೊಂಡು ಸುಪ್ರೀಂ ಕೋರ್ಟ್ ನಲ್ಲಿ ಅವರು ಕೂಡ ಒಂದಷ್ಟು ಆರ್ಗ್ಯುಮೆಂಟ್ ಅನ್ನ ಮಾಡಿಸೋದಕ್ಕೆ ಇನ್ನು ಮುಂದೆ ತಯಾರಿಯನ್ನ ಮಾಡ್ಕೊಳ್ಬಹುದು. ದಿವ್ಯಾ, ಥ್ಯಾಂಕ್ ಯು ನರಸಿಂಹಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ.